ಇನ್ನು ಯಾವ ಯಾವ ಕ್ಷೇತ್ರದಲ್ಲಿ ಅಸಮಾಧಾನದ ಹೊಗೆ ಇದೆ, ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ, ಯಾವ ಯಾವ ನಾಯಕರು ದಂಗೆ ಎದ್ದಿದ್ದಾರೆ, ಇವತ್ತಿನ ಮೀಟಿಂಗ್ ನಲ್ಲಿ ಏನಾಗುತ್ತೆ? ಮೊದಲ ಕ್ಷೇತ್ರ ತಗೋಣ, ಚಿತ್ರದುರ್ಗ. ಬಿಜೆಪಿ ಬಂಡಾಯ ಬಹುತೇಕ ಶಮನ ಆಗಿದೆ. ಬಿಎಸ್ವೈ ನಡೆಸಿರೋ ಸಭೆಯಲ್ಲಿ ಮುನಿಸು ದೂರ ಆಗಿದೆ. ಗೋವಿಂದ ಕಾರಜೋಳಗೆ ಟಿಕೆಟ್ ನೀಡಿದ್ದಕ್ಕೆ ಬಂಡಾಯ ಎದ್ದಿತ್ತು. ಶಾಸಕ ಚಂದ್ರಪ್ಪ ಪುತ್ರ ರಘುಚಂದನ್ ಮುನಿಸು ಶಮನ ಆಗಿದೆ. ಬಂಡಾಯ ಸ್ಪರ್ಧೆಗೆ ರಘುಚಂದನ್ ನಿರ್ಧಾರ ಮಾಡಿದರು. ಹೊಳಲ್ಕೆರೆಯ ಬಿಜೆಪಿ ಶಾಸಕ ಚಂದ್ರಪ್ಪ ಅವರು ತಮ್ಮ ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು. ಕಾರಜೋಳ ಪರ ಈಗ ಕೆಲಸ ಮಾಡಿ ಅಂತ ಅಮಿತ್ ಶಾ ಸೂಚನೆ ಕೊಡೋ ಸಾಧ್ಯತೆ ಇದೆ. ಸೊ 4 ಕ್ಷೇತ್ರಗಳಲ್ಲಿ ಒಂದೊಂದೇ ಕ್ಷೇತ್ರಗಳನ್ನ ತೆಗೆದುಕೊಳ್ತಾ ಹೋಗೋಣ. ಅಮಿತ್ ಶಾ ಈ 4 ಕ್ಷೇತ್ರಗಳಲ್ಲಿ ಇರುವ ಅಸಮಾಧಾನನ ಅಂತಿಮವಾಗಿ ಮುಕ್ತಾಯಗೊಳಿಸೋದಕ್ಕೆ ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರಗಳಲ್ಲೂ ಬಿಎಸ್ವೈ ಓಡಾಡಿದ್ದಾರೆ. ಅಲ್ಲಿನ ನಾಯಕರನ್ನ ಮಾತಾಡಿಸಿದ್ದಾರೆ. ತಣ್ಣಗಾಗಿ ಲೋಕಸಭಾ ಎಲೆಕ್ಷನ್ ಕಡೆ ಕಾನ್ಸಂಟ್ರೇಟ್ ಮಾಡಲೇಬೇಕು, ಮೋದಿ ಅಧಿಕಾರಕ್ಕೆ ತರಬೇಕು ಅಂತ ಸಭೆಯಲ್ಲಿ ಚರ್ಚೆ ನಡೆಸಿದ್ದಾರೆ. ಆದ್ರೆ ಅಂತಿಮ ಘಟ್ಟದಲ್ಲಿ ಏನಾದ್ರೂ ಅಸಮಾಧಾನ ಇದ್ರೆ ಅಥವಾ ಅಸಮಾಧಾನ ಇನ್ನೂ ಇರುವ ಕ್ಷೇತ್ರಗಳಲ್ಲಿ ಶತಾಯ ಗತಾಯ ಅಸಮಾಧಾನದ ಬೆಂಕಿಗೆ ನೀರು ಸುರಿಯೋ ಪ್ರಯತ್ನನ ಅಮಿತ್ ಶಾ ಮಾಡ್ತಾರೆ. ಹಾಗಾದ್ರೆ ಚಿತ್ರದುರ್ಗದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಇನ್ನಷ್ಟು ಡೀಟೇಲ್ಸ್ ಜೊತೆ ನಮ್ಮ ಜೊತೆ ಹಂಚ್ಕೊಳ್ತಾರೆ ರವಿ ಶಿವರಾಮ್. ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ ಶಿವರಾಮ್, ಪ್ರಮುಖವಾಗಿ 4 ಕ್ಷೇತ್ರಗಳಲ್ಲಿ ಅಸಮಾಧಾನ ಇದೆ. ಆ ಅಸಮಾಧಾನಕ್ಕೆ ಇವತ್ತು ಅಮಿತ್ ಶಾ ಮದ್ದೆರಿತಾರೆ. ಚಿತ್ರದುರ್ಗಕ್ಕೆ ಬರೋದಾದ್ರೆ ಫೇವರಬಲ್ ಆಗಿ ಏನೂ ಇಲ್ಲ ಬಿಜೆಪಿಯ ಪಾಲಿಗೆ. ಯಾಕಂದ್ರೆ ಒಂದು ಕ್ಷೇತ್ರದಲ್ಲಿ ಮಾತ್ರ ಗೆದ್ದಿದೆ, ಉಳಿದ ಕ್ಷೇತ್ರಗಳನ್ನ ಕಾಂಗ್ರೆಸ್ ಪಡೆದುಕೊಂಡಿದೆ. ಒಂದು ಆ ಟೆನ್ಷನ್ ಇದೆ, ಮತ್ತೊಂದು ಕಡೆ ಒಳಬೇಗದಿ ಏಟ್ ಕೊಡುತ್ತಾ ಅನ್ನೋ ಟೆನ್ಷನ್ ಇದೆ. ಈ ಟೆನ್ಷನ್ಗಳ ನಡುವೆ ಈಗ ಶಾಸಕ ಚಂದ್ರಪ್ಪ ಮತ್ತೆ ಪುತ್ರ ರಘುಚಂದನ್ ಸುಮ್ಮನಾಗಿದ್ದಾರೆ, ತಣ್ಣಗಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಮಿತ್ ಶಾ ಅವರ ಎಂಟ್ರಿಯಿಂದ ಕಂಪ್ಲೀಟ್ ಬಕ್ ಆಗುತ್ತಾ ಅದು? ಅವನ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ಅವರ TPಯಲ್ಲಿ 4 ಕ್ಷೇತ್ರಗಳ ಬಗ್ಗೆ ಹೇಗೆ ಮಾಹಿತಿ ಇದೆ ಅಂತ ಹೇಳಿದರೆ 4 ಕ್ರಿಟಿಕಲ್ ಲೋಕಸಭಾ ಕ್ಷೇತ್ರಗಳು ಅನ್ನೋದನ್ನು ಮೆನ್ಷನ್ ಮಾಡಲಾಗಿದೆ ಆ TPಯಲ್ಲಿ. ಅಂದರೆ ಕೇವಲ ಈ 4 ಕ್ಷೇತ್ರ ಸಮಸ್ಯೆ ಇದೆ ಬಿಜೆಪಿಗೆ ಅನ್ನೋದನ್ನು ನಾವು ಹೇಳ್ತಾ ಇಲ್ಲ, ಸ್ವತಃ ಮೇಲ್ಗಡೆವರೆಗೂ ಗೊತ್ತಿದೆ. ಹಾಗಾಗಿ 4 ಕ್ರಿಟಿಕಲ್ ಕ್ಷೇತ್ರಗಳ ಜೊತೆ ಒಂದು ಸಮಾಲೋಚನೆ ಸಭೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಅದನ್ನು ನಮೂದಿಸಲಾಗಿದೆ. ಭಾಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ ಚಿತ್ರದುರ್ಗ ಬಗ್ಗೆ ತಾವು ಕೇಳ್ತಾ ಇದ್ದೀರಿ. ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳರಿಗೆ ಈ ಬಾರಿ ಹೊರಗಡೆಯಿಂದ ತಂದು ಟಿಕೆಟನ್ನು ಕೊಡಲಾಗಿದೆ. ಕಳೆದ ಬಾರಿ ಕೇಂದ್ರದ ಮಂತ್ರಿ ಆಗಿರುವಂತಹ ನಾರಾಯಣಸ್ವಾಮಿ ಅವರು ಮತ್ತೊಮ್ಮೆ ಸ್ಪರ್ಧೆಯನ್ನು ಮಾಡಬೇಕು ಅನ್ನುವಂಥ ಬಯಕೆಯನ್ನು ಪಾರ್ಟಿ ಬಯಸಿದ್ರು ಕೂಡ, ಆದರೆ ಅವರಿಗೆ ರಾಜ್ಯದ ಒಂದು ರಾಜಕಾರಣಕ್ಕೆ ಬರಬೇಕು ಎನ್ನುವಂಥ ಒಂದು ಇಷ್ಟ ಇರೋದ್ರಿಂದ, ರಾಜಕಾರಣದಲ್ಲಿ ನಾನು ಮುಂದುವರಿಬೇಕು ಅನ್ನುವಂಥ ಬಯಕೆ ಇರೋದ್ರಿಂದ ಅವರು ಈ ಬಾರಿ ಲೋಕಸಭಾ ಚುನಾವಣೆಗೆ ತಾನು ಸ್ಪರ್ಧೆ ಮಾಡೋದಿಲ್ಲ ಎನ್ನುವಂಥ ಒಂದು ಮನವಿಯನ್ನು ಕೇಂದ್ರಕ್ಕೆ ಮಾಡಿದರು. ಆ ಕಾರಣಕ್ಕೋಸ್ಕರ ಗೋವಿಂದ ಕಾರಜೋಳರಿಗೆ ಟಿಕೆಟನ್ನು ಕೊಡಲಾಗಿದೆ. ಅಲ್ಲಿ ಬಹಳ ಹೆಸರುಗಳು ಕೇಳಿ ಬಂದವು. ಮಾದಾರ ಚೆನ್ನಯ್ಯ ಸ್ವಾಮಿಯವರ ಹೆಸರುಗಳು ಕೇಳಿ ಬಂದವು. ಅದೇ ರೀತಿ ಚಂದ್ರಪ್ಪನವರ ಮಗ ರಘುನಂದನ್ ಅಂತೂ ಬಂಡಾಯವೇ ಎದ್ದು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನೋಷ್ಟರ ಮಟ್ಟಿಗೆ ಹೋಗಿದ್ರು. ಅದಾದ ಬಳಿಕ ಜನಾರ್ದನ ಸ್ವಾಮಿ ಅವರ ಹೆಸರುಗಳು ಕೇಳಿ ಬಂದವು. ಆದರೆ ಅಂತಿಮವಾಗಿ ಗೋವಿಂದ ಕಾರಜೋಳರಿಗೆ DCM ಆಗಿ ಕೆಲಸವನ್ನು ಮಾಡಿ ಬಹಳ ಹಿರಿಯ ನಾಯಕರಾಗಿರಿಸಿಕೊಂಡಿರುವಂಥ ಗೋವಿಂದ ಕಾರಜೋಳರಿಗೆ ಪಾರ್ಟಿ ಮಣೆಯನ್ನು ಹಾಕಿದೆ. ಆದರೆ ಅದನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ಸದ್ಯದ ಮಟ್ಟಿಗೆ ಚಂದ್ರಪ್ಪನವರಾಗಲಿ ಅವರ ಪುತ್ರನಾಗಲಿ ಕೆಲವರು ಇರಲಿಲ್ಲ. ಹಾಗಾಗಿಯೇ ನಿನ್ನೆ ಯಡಿಯೂರಪ್ಪನವರ ನಿವಾಸದಲ್ಲಿ ಭವನ ಸಭೆಯನ್ನು ಮಾಡಿದರು. ಸಭೆಯಲ್ಲಿ ಚಂದ್ರಪ್ಪ ಬಂದಿದ್ದರು, ಅವರ ಮಗ ಬಂದಿದ್ದರು ಮತ್ತು ಅಲ್ಲಿಯ ಸ್ಥಳೀಯ ನಾಯಕರುಗಳು ಬಂದಿದ್ದರು. ಯಡಿಯೂರಪ್ಪನವರು ಬಹಳ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಇದು ಪಾರ್ಟಿಯ ತೀರ್ಮಾನ, ಗೋವಿಂದ ಕಾರಜೋಳರನ್ನು ಗೆಲ್ಲಿಸ್ಕೊಂಡು ಬರುವಂಥ ಜವಾಬ್ದಾರಿಯಲ್ಲಿ ತಾವು ಕೂಡ ಕೈ ಜೋಡಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ನಿನ್ನೆ ಆ ಒಂದು ಸಭೆ ಸುಖಾಂತ್ಯವಾಗಿದೆ ಮತ್ತು ಗೋವಿಂದ ಕಾರಜೋಳರ ಪರವಾಗಿ ಕೆಲಸವನ್ನು ಮಾಡೋದಕ್ಕೆ ರಘುಚಂದನ್ ಮತ್ತು ಅವರ ತಂದೆ ಚಂದ್ರಪ್ಪ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆದರೆ ತಾವು ಕೇಳ್ತಾ ಇದ್ರಿ ಒಳ ಏಟು ಏನಾದರೂ ಆಗಬಹುದಾ ಎನ್ನುವಂಥದ್ದು ಬಿಜೆಪಿಗೆ ನಿಶ್ಚಿತವಾಗಿ ಇರುವಂಥ ಸಮಸ್ಯೆ ಅದು. ಯಾಕೆಂದರೆ ಒಂದು ಕಡೆ ಮೈತ್ರಿ ಆಗಿದೆ, ಕೇವಲ ಮೈತ್ರಿ ಪಕ್ಷವನ್ನು ಸಮಾಧಾನ ಮಾಡಬೇಕಾದಂಥ ಕೆಲಸ ಮಾತ್ರ ಬಿಜೆಪಿಗಿಲ್ಲ. ಪಾರ್ಟಿಯಲ್ಲಿ ಟಿಕೆಟ್ ಸಿಗದೇನೆ ಅವರು ಬಂಡಾಯ ಎದ್ದು ಅಥವಾ ಅಸಮಾಧಾನಗೊಂಡು ಅವರನ್ನು ಸಮಾಧಾನ ಮಾಡಿ ಅವರನ್ನು ಜೊತೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಬಿಜೆಪಿ ಮಾಡಬೇಕಾಗಿದೆ. ಆ ಕಾರ್ಯವನ್ನು ವಿಜಯೇಂದ್ರ ಮತ್ತು ರಾಜ್ಯ ಬಿಜೆಪಿ ನಾಯಕರುಗಳ ಮೇಲಿಂದ ಮೇಲೆ ಮಾಡ್ತಾ ಇದ್ದಾರೆ. ಆದರೆ ಅದು ಯಾಕೋ ಸಮಾಧಾನ ಆದಂತೆ ಕಾಣ್ತಾ ಇಲ್ಲ. ಸ್ವತಃ ಅಮಿತ್ ಶಾ ಅವರೇ ಇವತ್ತು
ಆ ಕೋರ್ ಕಮಿಟಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಅಲ್ಲಿಯ ಸ್ಥಳೀಯ ನಾಯಕರುಗಳಿರ್ಬೋದು, ಪದಾಧಿಕಾರಿಗಳಿರ್ಬೋದು, ಇವರೆಲ್ಲರೂ ಭಾಗಿಯಾಗ್ತಾರೆ. ಆದರೆ ಸಭೆ ಮಾಡಿದಾಕ್ಷಣ ಎಲ್ಲವೂ ಕೂಡ ಸರಿಯಾಗ್ಬಿಡುತ್ತಾ ಎನ್ನುವಂಥದ್ದು ಪ್ರಶ್ನಾರ್ಥಕ. ನಾವು ಇದನ್ನು ನಿನ್ನೆ ಯಡಿಯೂರಪ್ಪನವ್ರ ನಿವಾಸದಲ್ಲಿ ಸಭೆ ಆದ ಬಳಿಕ ಭಾವನ ಕೆಲವು ಕಾರ್ಯಕರ್ತರು ರಸ್ತೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರು, ನಾವೀಗ ಗೋವಿಂದ ಕಾರಜೋಳರಿಗೆ ಸಪೋರ್ಟನ್ನು ಮಾಡಬೇಕು, ಯಾಕೆಂದರೆ ಯಡಿಯೂರಪ್ಪನವ್ರ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಒಂದು ವೇಳೆ ನಾವು ಮಾಡಿಯೂ ರಿಸಲ್ಟ್ ಏನಾದರೂ ಹೆಚ್ಚು ಕಡಿಮೆ ಆದರೆ, ಮಾಡಿದನೆಯೂ ಹೆಚ್ಚು ಕಡಿಮೆ ಆದರೆ, ಅಂತಿಮವಾಗಿ ಒಂದು ಹೆಸರು ಬರೋದು ಪಾರ್ಟಿಯಲ್ಲಿ ಆದಂಥ ಒಳ ಜಗಳದಿಂದಾಗಿ ಹೀಗಾಯಿತು ಅನ್ನುವಂಥ ಮೆಸೇಜ್ ಹೋಗ್ತವೆ. ಹಾಗಾಗಿ ಈಗ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ ಹೇಳುವಂಥ ಒಂದು ಚರ್ಚೆಯನ್ನು, ಮಾತುಗಳನ್ನು ರವಿ, ಹಿಂದಿನ ಇತಿಹಾಸ ನೋಡ್ತಾ ಹೋಗೋದ್ರೆ ಒಂಚೂರು ವಲ್ನರಬಲ್ ಕ್ಷೇತ್ರ ಇದು. ಇಲ್ಲಿ ಸ್ವತಂತ್ರ ಪಾರ್ಟಿನೂ ಗೆದ್ದಿದೆ, ಸೋಷಿಯಲಿಸ್ಟ್ ಪಾರ್ಟಿ, ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿನೂ ಗೆದ್ದಿದೆ, ಜನತಾದಳ ಗೆದ್ದಿದೆ, ಬಿಜೆಪಿ ಗೆದ್ದಿದೆ. ಆದರೆ ಕಾಂಗ್ರೆಸ್ ಹಿಡಿತ ಮೊದಲಿನಿಂದಲೂ ನಿಜಲಿಂಗಪ್ಪ ಅವರು 1952 ಅಲ್ಲಿ ಗೆದ್ದಿದ್ದ ಕ್ಷೇತ್ರ. ಈಗ ಪ್ರೆಸೆಂಟ್ ಸಿಚುವೇಶನ್ ನೋಡ್ತಾ ಹೋಗೋದಾದ್ರೆ ಚಿತ್ರದುರ್ಗದಲ್ಲಿ ಯಾರ ವೇವ್ ಜಾಸ್ತಿ ಇದೆ? ಕಳೆದ ಬಾರಿ ನಾರಾಯಣಸ್ವಾಮಿ ಅವರು ಹೋಗಿ ಸ್ಪರ್ಧೆಯನ್ನು ಮಾಡಿದ್ರು ಭಾವನಾ. ಅಲ್ಲಿ ಸ್ಪರ್ಧೆಯನ್ನು ಮಾಡಿದಾಗ ಒಂದು ಚರ್ಚೆ ಇದೆ ಆ ಕ್ಷೇತ್ರದ ಬಗ್ಗೆ. ಹೊರಗಡೆಯಿಂದ ಬಂದು ಸ್ಪರ್ಧೆ ಮಾಡಿದವರು ಗೆಲ್ತಾರೆ ಎನ್ನುವಂಥದ್ದು. ಯಾಕೆಂದರೆ ನಾರಾಯಣಸ್ವಾಮಿ ಅವರು ಕೂಡ ಆನೇಕಲ್ಲಿಂದ ಸ್ಪರ್ಧೆಯನ್ನು ಮಾಡಿದರು, ಅವರು ರಾಜ್ಯದಲ್ಲಿ ಮಂತ್ರಿ ಆಗಿದ್ದರು, ನಂತರದಲ್ಲಿ ಲೋಕಸಭೆಗೆ ಹೋಗಿ ಎಲ್ಲ ಸ್ಪರ್ಧೆಯನ್ನು ಮಾಡಿದರು. ಈ ಬಾರಿ ಗೋವಿಂದ ಕಾರಜೋಳರು ಅವರು ವಿಜಯಪುರದ ಟಿಕೆಟ್ ಆಕಾಂಕ್ಷಿ ಆಗಿದ್ದರು ಗೋವಿಂದ ಕಾರಜೋಳರು. ಆದರೆ ಈ ಬಾರಿ ಅವರು ಚಿತ್ರದುರ್ಗಕ್ಕೆ ಬಂದು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ರಿಸಲ್ಟ್ ತಾವು ಹೇಳಿದಂತೆ ಅಲ್ಲಿ ಎಲ್ಲ ಪಾರ್ಟಿಗಳು ಗೆದ್ದಿದ್ದಾವೆ, ಸ್ವತಂತ್ರ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಆದರೆ BJP ಕಳೆದ 2 ಟರ್ಮ್ನಲ್ಲಿ ಗೆದ್ದಿರುವಂಥದ್ದೇನಿದೆ ಅದು ನರೇಂದ್ರ ಮೋದಿಯವರ ಅಲೆಯಲ್ಲೇ ಗೆದ್ದಿರುವುದು ಹೇಳೋದನ್ನು ಬಹಳ ಸ್ಪಷ್ಟವಾಗಿ ಹೇಳಬಹುದು. ಯಾಕೆಂದ್ರೆ ನೀವು ಚಾಮರಾಜನಗರ ಚಿತ್ರದುರ್ಗದಲ್ಲಿ ಮೋದಿ ಅವರ ಅಲೆ ಅಥವಾ ಕಾಂಗ್ರೆಸ್ ಇನ್ರೋಡ್ ಮಾಡ್ಕೊಂಡಿದ್ಯಾ ಸದ್ಯದ ಮಟ್ಟಿಗೆ? ಕಾಂಗ್ರೆಸ್ಗಿರುವಂಥ ಪ್ಲಸ್ ಭಾವನಾ BJP ಒಳಗೆ ಆಗಿರುವಂಥ ಒಂದಿಷ್ಟು ಬಂಡಾಯ. ಯಾಕೆಂದರೆ BJP ಯಾರಿಗೆ ಟಿಕೆಟನ್ನು ಕೊಡ್ತದೆ ಮತ್ತು ಅಲ್ಲಿ ಆಗಿರುವಂಥ ವಿದ್ಯಮಾನಗಳೇನು ಹೇಳುವುದನ್ನು ಬಹಳ ಸೂಕ್ಷ್ಮವಾಗಿ ಗ್ರಹಿಸ್ತಾ ಇರುವಂಥ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆದ ಬಳಿಕ ಹೇಳ್ತಾ ಇದೆ, ಇಲ್ಲ ನಾವು ಗೆಲುವಿನ ಕಾನ್ಫಿಡೆನ್ಸನ್ನು ಜಾಸ್ತಿ ಆಗಿದೆ, ನಮಗೆ ಮಾಹಿತಿಗಳಿದ್ದಾವೆ, ನಾವು ಈ ಬಾರಿ ಹೆಚ್ಚಿನ ಸ್ಥಾನವನ್ನು ಗೆಲ್ತೇವೆ ಅನ್ನುವಂಥದ್ದು. ಸಮೀಕ್ಷಾ ವರದಿಗಳೇನೇ ಇರಲಿ, ಆದರೆ ಕಾಂಗ್ರೆಸ್ಗಿರುವ ಒಂದು ಪ್ಲಸ್ ಅಂತ ಹೇಳಿದರೆ BJPಯಲ್ಲಿ ಟಿಕೆಟ್ ಸಿಗದವರು ಮಾಡ್ತಾ ಇರುವಂಥ ಬಂಡಾಯವೂ ಕೂಡ ಒಂದು ಲಾಭವಾಗಿ ಪರಿಣಾಮ ಆಗುವಂಥ ಸಾಧ್ಯತೆ. ಓಕೆ ರೈಟ್ ರವಿ, ಈಗ ದಾವಣಗೆರೆ ಕಡೆ ಹೋಗೋಣ. ರವಿ, ದಾವಣಗೆರೆಯಲ್ಲೂ ಕೂಡ ಬಿಜೆಪಿಯ ಬಂಡಾಯದ ಬಿಸಿ ಜೋರಾಗಿದೆ. ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಭಿನ್ನಮತ ಜೋರಾಗಿದೆ. ರೇಣುಕಾಚಾರ್ಯ ಸೇರಿದಂತೆ ಹಲವು ಮಾಜಿ ಶಾಸಕರು ಆಕ್ರೋಶ ಹೊರಹಾಕಿದ್ರು, ಬಹಿರಂಗವಾಗಿ ಆಕ್ರೋಶ ಹೊರಹಾಕಿದ್ರು. ದಾವಣಗೆರೆ ಭಿನ್ನಮತ ಶಮನಕ್ಕೆ ಅಮಿತ್ ಶಾ ಎಂಟ್ರಿ ಕೊಡ್ತಾ ಇದ್ದಾರೆ. ಕಳೆದ ವಾರ ಭಿನ್ನಮತ ಶಮನ ಆದರೂ ಕೂಡ ಒಳ ಏಟಿನ ಆತಂಕ ಇದೆ. ದಾವಣಗೆರೆ ನಾಯಕರ ಜೊತೆ ಅಮಿತ್ ಶಾ ಮಾತುಕತೆ ನಡೆಸಿ ಆ ಅಸಮಾಧಾನನ ಮುಕ್ತಾಯ ಮಾಡೋ ಪ್ರಯತ್ನಗಳಾಗುತ್ತೆ. ರವಿ ಶಿವರಾಮ್, ಚಿತ್ರದುರ್ಗದಿಂದ ಈಗ ಸ್ಟ್ರೇಟ್ ಅವೇ ನಾವು ದಾವಣಗೆರೆ ಕಡೆ ಹೋಗೋಣ. ದಾವಣಗೆರೆಯಲ್ಲಿ 2 ಮದಗಜಗಳ ಕಾಳಗ ಅಂತ ಹೇಳ್ಬೋದು. 2 ಪವರ್ಫುಲ್ ಫ್ಯಾಮಿಲಿಗಳ ನಡುವೆ ಇರುವಂತಹ ಕಾಳಗ, 2 ಪವರ್ಫುಲ್ ಫ್ಯಾಮಿಲಿಯ ಮಹಿಳಾ ನಾಯಕಿಯರು ಅಖಾಡದಲ್ಲಿ ಇರೋ ಕಾಳಗ. ಆದ್ರೆ ಬಿಜೆಪಿಗೆ ಮೈನಸ್ ಏನು ಅಂತ ಹೇಳಿದ್ರೆ, ಅಲ್ಲಿನ ಪಕ್ಷದ ನಾಯಕರೇ ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇರೋದು. ನಾವು ಕೆಲಸ ಮಾಡಲ್ಲ ಅನ್ನೋವರೆಗೂ ಹೋಗಿದ್ರು. ಈಗ ಅದನ್ನ ಕಡಿಮೆ ಆಗಿದೆ, ಆ ಅಸಮಾಧಾನ ಕಡಿಮೆ ಆಗಿದೆ ಅಂದ್ರೂ ಕೂಡ ಪ್ರೆಸೆಂಟ್ ಸಿಚುವೇಶನ್ ಏನಿದೆ? ದಾವಣಗೆರೆಯಲ್ಲಿ ಆರಂಭದಲ್ಲಿ ಯಾರಿಗೆ ಟಿಕೆಟು ಅಥವಾ ಸಿದ್ದೇಶ್ವರಿಗೆ ಟಿಕೆಟನ್ನು ಕೊಡಬಾರ್ದು ಅನ್ನುವಂಥ ಚರ್ಚೆ ಅಂತೂ ನಿಶ್ಚಿತವಾಗಿ ಆಯಿತು. ಆಗ ರೇಣುಕಾಚಾರ್ಯ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು. ಹಾಗಾಗಿ ತಾನೂ ಒಂದು ಕೈ ನೋಡಿಬಿಡೋಣ ಅಂಥೇಳಿ ಕ್ಷೇತ್ರದ ಸುತ್ತಾಟವನ್ನು ಮಾಡೋದಕ್ಕೆ ಶುರು ಮಾಡಿದರು. ಅದು ಆ ಭಾಗದಲ್ಲಿ ಒಂದು ಮೆಸೇಜ್ ಏನು ಹೋಯಿತು, ರೇಣುಕಾಚಾರ್ಯರು ಸುತ್ತಾಟವನ್ನು ಮಾಡೋದಕ್ಕೂ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗೋದಕ್ಕೂ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಭಾವನಾ ಅಂದರೆ, ವಿಜಯೇಂದ್ರ ಅವರನ್ನು, ಯಡಿಯೂರಪ್ಪ ಅವರನ್ನು ತುಳಿದುಬಿಟ್ರು ಹೇಳುವಂಥ ಮಾತುಗಳನ್ನು ಬಹಳ ಬಹಿರಂಗವಾಗಿ ಹೇಳಿ ಪಾರ್ಟಿಯವರಿಗೆ ನೋಟಿಸ್ ಕೊಟ್ಟು ಇಷ್ಟೆಲ್ಲ ಆಯಿತು. ಅಂದರೆ ಯಾವಾಗ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದರು ಆಗ ರೇಣುಕಾಚಾರ್ಯ ಅವ್ರಿಗೆ ಒಂದು ಚಾನ್ಸ್ ಸಿಗಬಹುದಾ ಎನ್ನುವಂಥದ್ದು ಭಾಳ ಚರ್ಚೆ ಆಗ್ತಾ ಇತ್ತು. ಯಾಕೆಂದರೆ ಸಾಮಾನ್ಯವಾಗಿ ರೇಣುಕಾಚಾರ್ಯ ಅವರು ಮಾತನಾಡೋದು ಯಾವಾಗಲೂ ಕೂಡ ಯಡಿಯೂರಪ್ಪನವ್ರ ಹೆಗಲ ಮೇಲೆ ಗನ್ನನ್ನು ಇಟ್ಟು ಶೂಟ್ ಮಾಡ್ತಾರೆ, ಅಥವಾ ವಿಜಯೇಂದ್ರ ಅವ್ರ ಹೆಗಲ ಮೇಲೆ ಗನ್ನಿಟ್ಟು ಶೂಟ್ ಮಾಡ್ತಾರೆ. ಅದು ಪಾರ್ಟಿಯ ಕಾರ್ಯಕರ್ತರಿಗಿರ್ಬೋದು ಅಥವಾ ಪಾರ್ಟಿಯಲ್ಲಿ ಕೆಲವು ಹಿರಿಯ ನಾಯಕರುಗಳಿಗೆ ಅನಿಸಿದ್ದು ಇವರು ಯಡಿಯೂರಪ್ಪನವ್ರು ಹೇಳಿಯೇ ಮಾತಾಡಿಸ್ತಾರೆ ಎನ್ನುವಂಥದ್ದು. ಅವ್ರು ಹೇಳಿ ಮಾಡಿಸ್ತಾರೆ ಹೇಳುವಂಥದ್ದಲ್ಲ, ಅದು ರೇಣುಕಾಚಾರ್ಯರ ಮಾತಿನ ಹೋಗ ಆ ರೀತಿಯಲ್ಲಿ ಇರ್ತವೆ. ಈ ಕಾರಣಕ್ಕಾಗಿ ಆರಂಭದಿಂದಲೂ ಕೂಡ ಒಂದು ಹಂತದಲ್ಲಿ ರೇಣುಕಾಚಾರ್ಯ ಅವರು ಪ್ರಯತ್ನವನ್ನು ಮಾಡಿದರು. ಆದರೆ ಪಾರ್ಟಿ ಅದನ್ನು ಒಪ್ಕೊಳ್ಳಿಲ್ಲ. ಮತ್ತು ಅಲ್ಲಿ ಮಲ್ಲಿಕಾರ್ಜುನ್ ಅವರಿರ್ಬೋದು ಮತ್ತು ಶಾಮನೂರು ಶಿವಶಂಕರಪ್ಪನವರ ಆ ಹಿಡಿತ ಏನಿದೆ ದಾವಣಗೆರೆಯ ಮೇಲೆ, ಅದರ ಪರಿಣಾಮವಾಗಿ ಲೋಕಸಭೆಯಲ್ಲಿ ಮತ್ತೆ ಬೇರೆ ಯಾರಿಗಾದರೂ ಟಿಕೆಟನ್ನು ಕೊಟ್ಟರೆ, ಯಾಕೆಂದರೆ GM ಸಿದ್ದೇಶ್ವರ್ ನಿರಂತರವಾಗಿ ಗೆಲುವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ.
ಈ ಹಿಂದೆ ಮಲ್ಲಿಕಾರ್ಜುನ್ ಇರಬಹುದು, ಶಾಮನೂರು ಶಿವಶಂಕರಪ್ಪ ಇರಬಹುದು, ಇವರೆಲ್ಲರೂ ಲೋಕಸಭೆ ಸ್ಪರ್ಧೆಯನ್ನು ಮಾಡಿದವ್ರೆ. ಆದರೆ ಗೆಲುವು ಕಾಣದೇ ಇದ್ದಾಗ ಅವರು ರಾಜ್ಯ ರಾಜಕಾರಣದತ್ತ ಹೆಚ್ಚಿನ ಗಮನವನ್ನು ಕೊಟ್ಟರು, ಅಲ್ಲಿ ಕ್ಷೇತ್ರವನ್ನು ಭದ್ರ ಮಾಡಿಕೊಂಡ್ರು. ಹೀಗಾಗಿ ಈ ಬಾರಿ ಅವರ ಮನೆತನ ಅಂದರೆ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆಯೇ ಸ್ಪರ್ಧೆಯನ್ನು ಮಾಡಿರೋದ್ರಿಂದ ಭಾವನಾ ಈಗ ಮತ್ತೆ ಅಲ್ಲಿ ಯಾರಿಗಾದ್ರೂ ಟಿಕೆಟನ್ನು ಬದಲಾವಣೆ ಮಾಡಿ GM ಸಿದ್ದೇಶ್ವರ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇನೆ ನಾವು ನಿರ್ಣಯಗಳನ್ನು ಕೈಗೊಂಡ್ರೆ ಪಾರ್ಟಿಗೆ ನಷ್ಟ ಆಗ್ಬೋದು, ಕಷ್ಟ ಆಗ್ಬೋದು ಎನ್ನುವ ಕಾರಣಕ್ಕೋಸ್ಕರ GM ಸಿದ್ದೇಶ್ವರ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಆದರೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಧ್ಯ ಕರ್ನಾಟಕದ ಜಿಲ್ಲೆಯಾಗಿರುವಂಥ ದಾವಣಗೆರೆಯಲ್ಲಿ ರೇಣುಕಾಚಾರ್ಯರು ಸೋತರು, ಬಹುತೇಕರೆಲ್ಲರೂ ಸೋತರು, ಒಂದೇ ಅಭ್ಯರ್ಥಿ ಗೆದ್ದಿದ್ದಾರೆ ಹರೀಶ್ ಅವರು. ಹಾಗಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಆಗದೇ ಇರುವ ಮ್ಯಾಜಿಕ್ ಲೋಕಸಭೆಯಲ್ಲಿ ಆಗತ್ತೆ ಅನ್ನೋದಾದ್ರೆ ಅದು ಮೋದಿಯ ಮೂಲಕ ಆಗಬೇಕು ಅನ್ನುವಂಥದ್ದು ಕಾರ್ಯಕರ್ತರು ಮತ್ತು ಪಾರ್ಟಿ ನಂಬಿಕೊಂಡಿರುವಂಥ ವಿಚಾರ. ಯಾಕೆಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಹಾಲಿ ಶಾಸಕರುಗಳಿದ್ದವರು ಸೋತಿದ್ದಾರೆ. ಹೀಗಾಗಿ ಈ ಮ್ಯಾಜಿಕ್ ಮೋದಿಯಿಂದ ಆಗತ್ತಾ, ಲೋಕಸಭೆಯಲ್ಲಿ ಅದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ರೈಟ್ ರವಿ, ವಾಪಸ್ ಬರ್ತೀನಿ. ದಾವಣಗೆರೆಯಲ್ಲಿ ಎರಡು ಬಲಿಷ್ಠ ಫ್ಯಾಮಿಲಿಗಳ ನಡುವೆ ಘರ್ಷಣೆ ನಡೀತಾ ಇದೆ. ಒಂದು ಸಿದ್ದೇಶ್ವರ್, ಮತ್ತೊಂದು ಶಾಮನೂರು ಫ್ಯಾಮಿಲಿ. ಈ ಫ್ಯಾಮಿಲಿಯ ಗಲಾಟೆಯ ನಡುವೆ ಬಿಜೆಪಿಯ ನಾಯಕರ ಒಳ ಏಟು ಬಿದ್ದರೆ ದಾವಣಗೆರೆ ಬಿಜೆಪಿಯ ಪಾಲಿಗೆ ಸ್ವಲ್ಪ ಟಫ್ ಆಗುತ್ತೆ. ಹಾಗಾಗಿಯೇ ಹೆಚ್ಚು ಫೋಕಸ್ ಮಾಡಲಾಯಿತು. ಇವತ್ತು ಅಮಿತ್ ಶಾ ದಾವಣಗೆರೆಯ ನಾಯಕರನ್ನೂ ಕೂರಿಸ್ಕೊಂಡು ಈ ಬಗ್ಗೆ ಚರ್ಚೆ ಮಾಡ್ತಾರೆ. ಉಳಿದ 2 ಕ್ಷೇತ್ರಗಳಿವೆ, ಆ ಕ್ಷೇತ್ರಗಳ ಬಗ್ಗೆ ಮಾತಾಡೋಣ. ಅದರಲ್ಲಿ ಒಂದು ತುಮಕೂರಿದೆ, ಮತ್ತೊಂದು ಚಿಕ್ಕಬಳ್ಳಾಪುರ ಇದೆ. ಈ 2 ಕ್ಷೇತ್ರಗಳಲ್ಲಿ ಸದ್ಯದ ಸಿಚುವೇಶನ್ ಏನು, ಯಾರ್ಯಾರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ತಣ್ಣಗಾಗಿದ್ದಾರಾ ಇಲ್ವಾ, ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.